ಒಂದು ದೊಡ್ಡ ನಗರದಲ್ಲಿ ಶಶಾಂಕ್ ಎಂಬ ಟೀನೇಜ್ ಹುಡುಗ ವಾಸಿಸುತ್ತಿದ್ದನು. ಎತ್ತರದ ಕಟ್ಟಡಗಳು, ಬ್ಯುಸಿ ರಸ್ತೆಗಳು, ವೇಗದ ಜೀವನ. ಆದರೆ ಶಶಾಂಕ್ ಅವನು ತುಂಬ ಹಠಮಾರಿ, ಯಾರ ಮಾತನ್ನು ಕೇಳೋದಿಲ್ಲ ಮತ್ತು ಸ್ನೇಹಿತರ ಜೊತೆ ಮೋಜು ಮಸ್ತಿಯಲ್ಲಿ ಕಾಲ ಕಳೆಯುತ್ತಿದ್ದನು. ಅವನ ತಾಯಿ ದಿನವೂ ಹೇಳುತ್ತಿದ್ದಳು, ಮಗ, ಸ್ವಲ್ಪ ದೇವರನ್ನು ನೆನಪಿಸಿಕೊ, ಜೀವನ ಸರಿಯಾಗುತ್ತದೆ. ಆದರೆ ಅವನು ನಕ್ಕು ಹೇಳುತ್ತಿದ್ದನು, ಅಮ್ಮ, ಈ ಮಾಡರ್ನ್ ವರ್ಲ್ಡ್ನಲ್ಲಿ ದೇವರು ಬೇಕಾ? ಒಂದು ದಿನ ಶಶಾಂಕ್ ಮತ್ತು ಅವನ ಸ್ನೇಹಿತರು ಮೆಟ್ರೋ ಸ್ಟೇಷನ್ ಹತ್ತಿರ ನಿಂತಿದ್ದರು. ಅವರು ಒಬ್ಬ ಬಡ ವೃದ್ಧನನ್ನು ನೋಡಿ ನಗಲು ಶುರು ಮಾಡಿದರು. ಅವನನ್ನು ಕಿರಿಕಿರಿ ಮಾಡಿದರು. ಆ ವೃದ್ಧನು ದುಃಖದಿಂದ ಹೇಳಿದನು, ಮಗನೇ, ದೇವರು ನೋಡುತ್ತಾನೆ. ಆದರೆ ಶಶಾಂಕ್ ಅದನ್ನು ಲೆಕ್ಕಿಸದೆ ಹೋಗಿಬಿಟ್ಟನು. ಆ ರಾತ್ರಿ ನಗರದ ಬೆಳಕುಗಳು ಹೊಳೆಯುತ್ತಿದ್ದರೂ ಶಶಾಂಕ್ನ ಹೃದಯದಲ್ಲಿ ಕತ್ತಲೆ ಇತ್ತು. ಅವನು ತನ್ನ ಅಪಾರ್ಟ್ಮೆಂಟ್ನ ಟೆರೆಸ್ನ ಮೇಲೆ ನಿಂತು ಕೆಳಗೆ ಇರುವ ವಾಹನಗಳ ಶಬ್ದವನ್ನು ನೋಡುತ್ತಿದ್ದನು. ಆದರೂ ಅವನ ಒಳಗೆ ಶಾಂತಿ ಇರಲಿಲ್ಲ. ಅವನು ನಿಧಾನವಾಗಿ ಕೇಳಿದನು, ನಾನು ಎಲ್ಲವನ್ನೂ ಮಾಡ್ತೀನಿ, ಆದರೂ ಯಾಕೆ ನನ್ನ ಹೃದಯ ಖಾಲಿ ಅನಿಸುತ್ತಿದೆ? ಅದೇ ಕ್ಷಣದಲ್ಲಿ ತಣ್ಣನೆಯ ಗಾಳಿ ಅವನನ್ನು ಸ್ಪರ್ಶಿಸಿತು. ಒಂದು ಮೃದುವಾದ ಶಾಂತಿ ಅವನ ಹೃದಯಕ್ಕೆ ಬಂದಿತು. ಯಾವ ಧ್ವನಿಯೂ ಇರಲಿಲ್ಲ, ಆದರೆ ಒಳಗಿನಿಂದ ಒಂದು ಭಾವನೆ, ನಾನು ನಿನ್ನ ಜೊತೆ ಇದ್ದೇನೆ. ಶಶಾಂಕ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನಿಗೆ ತನ್ನ ತಪ್ಪುಗಳ ನೆನಪಾದವು. ಬಡ ವೃದ್ಧನಿಗೆ ಮಾಡಿದ ಅವಮಾನ, ತಾಯಿಗೆ ನೀಡಿದ ನೋವು. ಅವನು ಅಳುತ್ತಾ ಹೇಳಿದನು, ಯೇಸುವೆ, ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿದ್ದೇನೆ. ಮರುದಿನ ಶಶಾಂಕ್ ಮತ್ತೆ ಅದೇ ಮೆಟ್ರೋ ಸ್ಟೇಷನ್ಗೆ ಹೋದನು. ಅವನು ಆ ವೃದ್ಧನನ್ನು ಹುಡುಕಿದನು. ಅವನಿಗೆ ಆಹಾರ ಕೊಟ್ಟನು, ಕ್ಷಮೆ ಕೇಳಿದನು. ವೃದ್ಧನು ಸ್ಮಿತದಿಂದ ಹೇಳಿದನು, ದೇವರು ನಿನ್ನ ಹೃದಯವನ್ನು ಮುಟ್ಟಿದ್ದಾನೆ. ಆ ದಿನದಿಂದ ಶಶಾಂಕ್ ಬದಲಾಗಿದ್ದನು. ಅವನು ತನ್ನ ಸ್ನೇಹಿತರನ್ನು ಪ್ರೇರೇಪಿಸುತ್ತಿದ್ದನು. ಅವನು ಪ್ರಾರ್ಥನೆ ಮಾಡುತ್ತಿದ್ದನು, ಒಂದು ಒಳ್ಳೆಯ ಜೀವನ ನಡೆಸುತ್ತಿದ್ದನು. ಜನರು ಆಶ್ಚರ್ಯದಿಂದ ಕೇಳಿದರು, ಈ ಬದಲಾವಣೆ ಹೇಗೆ? ಅವನ ಉತ್ತರ, ನಗರದ ಬೆಳಕುಗಳು ನನ್ನ ಜೀವನವನ್ನು ಬದಲಾಯಿಸಲಿಲ್ಲ, ಆದರೆ ಯೇಸುವಿನ ಬೆಳಕು ನನ್ನನ್ನು ಬದಲಾಯಿಸಿತು. ಈ ಜಗತ್ತು ನಿನಗೆ ಎಲ್ಲವನ್ನೂ ಕೊಡಬಹುದು, ಆದರೆ ನಿನ್ನ ಹೃದಯಕ್ಕೆ ಶಾಂತಿ ಕೊಡಲಾರದು. ಯೇಸು ಮಾತ್ರ ನಿನ್ನೊಳಗಿನ ಖಾಲಿತನವನ್ನು ತುಂಬಬಲ್ಲನು. ನೀನು ಎಷ್ಟು ದೂರ ಹೋಗಿದ್ದರೂ ಒಮ್ಮೆ ಆತನ ಕಡೆಗೆ ತಿರುಗು, ನಿನ್ನ ಜೀವನ ಬದಲಾಗುತ್ತದೆ.